ವೆಬ್ಸೈಟ್ಗಳಿಂದ ಆಧಾರ್ ಮಾಹಿತಿ ಕಳವು ಮಾಡಿ ಹಣ ದೋಚಿರುವ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮಾಹಿತಿಯನ್ನ ಕದ್ದು ವಂಚಿಸುತ್ತಿದ್ದಂತ ಗ್ಯಾಂಗ್ ಅನ್ನ ಈಗ ಬಂಧನ ಮಾಡಲಾಗಿದೆ. ಬೆಂಗಳೂರು ಈಶಾನ್ಯ ವಿಭಾಗದ ಪೊಲೀಸರಿಂದ 5 ಬಂಧಿಸಲಾಗಿದೆ. ಆಧಾರ್ ಮಾಹಿತಿಯನ್ನ ಕದ್ದು ಎಇಪಿಎಸ್ ಮೂಲಕ ಹಣವನ್ನ ಎಗರಿಸ್ತಾ ಇದ್ರು ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಮತಿಓರ್ ರೆಹಮಾನ್, ಅಬ್ಜರ್, ಮೊಹಮ್ಮದ್ ಫರ್ವಾಜ್, ಮೊಹಮ್ಮದ್ ಆರಿಫ್, ನಾಸಿರ್ ಅಹಮದ್ ಬಂಧಿತರು ಅಂತ ಹೇಳಲಾಗ್ತಾ ಇದೆ. ಬಂಧಿತ ಆರೋಪಿಗಳೆಲ್ಲರೂ ಕೂಡ ಬಿಹಾರ ಮೂಲದವರು ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಕಳೆದ ವರ್ಷ ನಗರದಾದ್ಯಂತ 123 ಪ್ರಕರಣಗಳು ಎಇಪಿಎಸ್ ವಂಚನೆ ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯನ್ನ ಕೂಡ ಮಾಡಲಾಗಿತ್ತು. ಈಗ ಪೊಲೀಸರಿಂದ ಬಿಹಾರ ಮೂಲದ 5 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಆಧಾರ್ ಮಾಹಿತಿಯನ್ನ ಕದ್ದು 5 ಈಗ ಬಂಧನ ಮಾಡಲಾಗಿರುವ ಅಪ್ಡೇಟ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನ್ಯೂಸ್ ಡೆಸ್ಕ್ ಇಂದ ನಾಗರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನು ಆರೋಪಿಗಳು 5 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ, ಆಧಾರ್ ಮಾಹಿತಿಯನ್ನ ಕಳವು ಮಾಡಲಾಗಿತ್ತು. ಇದ್ರ ಬಗ್ಗೆ 5 ಜನರನ್ನ ಬಂಧಿಸಲಾಗಿದೆ. ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಏನು ಪ್ರೀತಿ, ರಾಜಧಾನಿ ಬೆಂಗಳೂರಲ್ಲಿ ಕಳೆದ ವರ್ಷ ಸಾಕಷ್ಟು ಪ್ರಕರಣಗಳು ಎಇಪಿಎಸ್ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂದರೆ ಆಧಾರ್ ಬಳಸಿ ಬ್ಯಾಂಕ್ನಿಂದ ಹಣ ವಿತ್ಡ್ರಾ ಆಗ್ತಾ ಇದೆ. ಆದರೆ ಇದರ ನಮಗೆ ಮಾಹಿತಿ ಇಲ್ಲದೇ ಈ ರೀತಿ ಹಣ ವಿತ್ಡ್ರಾ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಕಂಪ್ಲೇಂಟ್ಗಳಾಗಿದ್ದು. ಸುಮಾರು 123 ಕಂಪ್ಲೇಂಟ್ಗಳು ರಾಜಧಾನಿ ಬೆಂಗಳೂರಲ್ಲಿ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು SIT ತಂಡವನ್ನು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ರಚನೆ ಮಾಡಿದ್ರು. ಇದರ ಭಾಗವಾಗಿ ಬಿಹಾರ್ ಮೂಲದ 5 ಜನ ಆರೋಪಿಗಳನ್ನು ಬಂಧನ ಮಾಡಿರ್ತಕ್ಕಂಥದ್ದು. ಈ ಆರೋಪಿಗಳು ಲೋಕಲ್ನಲ್ಲಿ ಒಂದು ಕನ್ಸಲ್ಟೆನ್ಸಿ ಸರ್ವಿಸನ್ನು ಇಟ್ಕೊಂಡು ಏನು ಸರ್ಕಾರಿ ಜಾಲತಾಣಗಳಾದಂಥ ರೆವಿನ್ಯೂ ಇಲಾಖೆಗೆ ಸಂಬಂಧಿಸಿದಂಥ ಜಾಲತಾಣ ಇರ್ಬೋದು, ಮತ್ತೊಂದಷ್ಟು ಇಲಾಖೆಗಳು ಏನಿದಾವೆ ಇವುಗಳಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ಆಧಾರ್ ಮಾಹಿತಿಯನ್ನು ಕದೀತಾ ಇದ್ರು. ಇದನ್ನು ಬಳಸಿಕೊಂಡು ಆ ಆಧಾರ್ನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಂಬಂಧಿಸಿದಂಥ ಬ್ಯಾಂಕ್ ಖಾತೆಗಳಿಂದ ಎಇಪಿಎಸ್ ಮುಖಾಂತರ ಹಣವನ್ನು ವಿತ್ಡ್ರಾ ಮಾಡ್ತಾ ಇದ್ರು. ಈ ಜಾಲ ಕೇವಲ ಕರ್ನಾಟಕದಲ್ಲದೆ ಆಂಧ್ರ, ತೆಲಂಗಾಣ ಜೊತೆಗೆ ತಮಿಳುನಾಡಿನಲ್ಲೂ ಇದೇ ರೀತಿಯ ಕೃತ್ಯಗಳನ್ನು ಎಸಗಿದ್ದಾರೆ ಅನ್ನೋದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ 5 ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥ ಪೊಲೀಸರು ಇವರು ಇನ್ನು ಯಾವೆಲ್ಲ ರಾಜ್ಯಗಳಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡಿದ್ದಾರೆ, ಮತ್ತೆ ಈ ಜಾಲ ಇಲ್ಲಿ ಮಾತ್ರ ರಾಜಧಾನಿ ಬೆಂಗಳೂರಲ್ಲಿ ಮಾತ್ರ ಇತ್ತ ಅಥವಾ ಬೇರೆ ಕಡೆಗೂ ಇಂಥ ಕನ್ಸಲ್ಟೆನ್ಸಿಗಳನ್ನು ಇಟ್ಕೊಂಡು ಇವರು ವಂಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರೀತಿ, ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಅಪ್ಡೇಟ್ಸ್.